ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾದ್ರೂ ಕೇಳ್ಬೇಕಿತ್ತ ಛಾಯಾ? ಅಗಸ್ತ್ಯ ನಿಜ ಹೇಳಿದ್ರೆ ಅಷ್ಟೊಂದ್ ತೊಂದ್ರೆ ಆಗತ್ತಾ? ನಿಂಗೇನನ್ಸತ್ತೆ? ಅಗಸ್ತ್ಯ ಹೇಳ್ತಿರೋದ್ ಸರಿ ಅನಿಸ್ತಾ ಇದೆ. ಆಯ್ತು ಬಿಡು. ಅಗಸ್ತ್ಯ ನಿನ್ ಜೊತೆ ಬೆಂಗಳೂರಿಗೆ ಬರ್ತಾನೆ ಅನ್ನೋದನ್ನ ಮರ್ತು ಬಿಡು. ಯಾಕೆ? ಮದುವೆ ಆಗದೆ ಇರೋ ಹುಡುಗಿ ರಾತ್ರಿ ಇಡೀ ಒಬ್ಬ ಹುಡುಗನ ಜೊತೆ ಇದ್ಲು ಅಂತಂದ್ರೆ ಹಳ್ಳಿ ಜನ ಯೋಚನೆ ಮಾಡೋ ರೀತಿನೇ ಬೇರೆ. ಅಲ್ಲ, ಅವ್ರ ಜೊತೆ ನಾನು ಇದ್ನಲ್ಲ. ಏನೇ ಇರ್ಲಿ, ಜನ ಅವ್ರಿಗೆ ಬೇಕಾದಾಗೇನೆ ಅವ್ರು ಅರ್ಥ ಮಾಡ್ಕೊಳ್ಳೋದು. ಇಮೋಷನಲ್ ಆಗ್ಬಾರ್ದು ಛಾಯಾ. ನಮ್ಮಿಬ್ರು ಕನಸು ಈಡೇರ್ಬೇಕು ಅಂದ್ರೆ ಹೀಗಾಗ್ಲೇಬೇಕು. ಭಕ್ತಿ ಮತ್ತು ಮುತ್ತು ಜೊತೆಗಿದ್ರು ಅನ್ನೋ ಜನರು ಗೊತ್ತಾದಾಗ ಅವಳ ಹೆಸರು ಕೆಡುತ್ತೆ. ಆಗ ಈ ಮನೆಗೆ ಸೊಸೆಯಾಗಿ ಬರೋದು ತಪ್ಪುತ್ತೆ. ಅಗಸ್ತ್ಯನ್ಗೆ ಸತ್ಯ ಗೊತ್ತಿದ್ದು ಹೇಳಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗಿನಿಂದ ಈ ಊರ್ ಬಿಟ್ಟು ನಿನ್ ಜೊತೆ ಬರ್ಲೇಬೇಕಾಗತ್ತೆ. ನೀವ್ ಹೇಳೋದೇನೋ ಸರಿಯಾಗೇ ಇದೆ, ಆದ್ರೆ ಭಕ್ತಿ ಬಗ್ಗೆ ನೋಡು, ಅವಳ ಬಗ್ಗೆ ಯೋಚನೆ ಮಾಡಿನೇ ನಾವಿವತ್ತು ಹೀಗಾಗಿರೋದು. ಇಂಥ ಸಾಫ್ಟ್ ಕಾರ್ನರ್ ಯಾರ ಮೇಲೂ ಬೇಡ ಛಾಯಾ. ಆಗೋದೆಲ್ಲ ಒಳ್ಳೇದಕ್ಕೆ. ನಂಬು. ದೇವಿ ನಿರ್ಧಾರನ ಪ್ರಶ್ನೆ ಮಾಡ್ದಂಗಾಗಲ್ವಾ? ದೇವ್ರ ನಿರ್ಧಾರ ಏನೇ ಆಗಿದ್ರು ಅದನ್ನ ತಿರುಗಿಸೋದು, ನಿರ್ಧರಿಸೋದು ನಾವೇ ಆಗಿರ್ಬೇಕು. ನಿನ್ ಹುಡುಗ ನಿನಗ್ ಸಿಗ್ತಾನೆ ಅಂತ ಖುಷಿ ಪಡು. ಚಿನ್ಕುಳ್ಳಿ, ಯಾಕೆ ಹೀಗೆ ಸುಳ್ಳು ಹೇಳಿ ಓಡಿಸ್ಕೊಂತ ಇದೀಯಾ?